ಯಾವುದೋ ಒಂದಷ್ಟು ರಾಜ್ಯದ ನಿಗಮ ಮಂಡಳಿಗಳು ಉಳ್ಕೊಂಬಿಟ್ಟಿದ್ವಂತೆ, ಹಂಚ್ಕೊಂಡಿರಲಿಲ್ವಾ? ಇಲ್ಲ ಸರ್, ಬಾಕಿ ಇತ್ತು. ಓಹ್ ಐಸಿ. ಈಗ ಹಂಚ್ಕೊಂಡಿದ್ದಾರಂತೆ ಕಾರ್ಯಕರ್ತರ ಮಧ್ಯೆ, ಅವ್ರ ಮಧ್ಯೆ, ಇವ್ರ ಮಧ್ಯೆ. ಜೈಲಿಗೆ ಹೋಗಿದ್ದಾರೆ ವಿನಯ್ ಕುಲಕರ್ಣಿ ಶಾಸಕ. ಹಾಗಾಗಿ ಅವರು ಇದ್ದಿದ್ದಂಥ ನಿಗಮನ ಶಿವಲೀಲಾ ಕುಲಕರ್ಣಿ ಅವರ ಪತ್ನಿಗೆ ಕೊಟ್ಟಿದ್ದಾರಂತೆ. ಅಲ್ಲ, ಕೊಡಲಿ, ಆಕೆ ಕಾರ್ಯಕರ್ತೆ ಆದರೆ ಅವರು ಇಸ್ಕೊಳ್ಳಿ. ಬಟ್ ಇದು ಹೆಂಗಿದೆ ಅಂದರೆ, ಮಹಾರಾಜ ನಾನು ತೀರ್ಥಯಾತ್ರೆಗೆ ಹೋಗುತ್ತಿದ್ದೇನೆ, ನಾನು ಬರುವವರೆಗೆ ರಾಜ್ಯವನ್ನು ಕಾಪಾಡು ಯುವರಾಜ ಅಂತ ಹೇಳಿದಂಗೆ. ಎಲ್ಲ ಅವ್ರ ಕುಟುಂಬದಲ್ಲೇ ಇರಬೇಕು ಅನ್ನೋದು. ಕುಟುಂಬದಲ್ಲೇ ಇರಬೇಕು. ಆಲ್ ರೈಟ್. ಯಾರು ನಂಜೈನ ಮಠ ಶಾಸಕ ಮತ್ತು ಮಂಜುನಾಥ್ ಭಂಡಾರಿ MLC ಅವರೆಲ್ಲರಿಗೂ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರಂತೆ, ಕೊಡ್ತಾರೆ. ಏನನ್ನು AICC ಹೋಗಿದೆಯಂತೆ, ಬರುತ್ತೆ ವಾಪಸ್ಸು ಅಲ್ವೇ? ಸಂತೋಷ. ಇನ್ನು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಇಲ್ಲ ಅನ್ನೋ ಸುಳಿವು ಸಿಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದೂಡುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿರುವುದಾಗಿ ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶ್ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 5 ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು. ನವೆಂಬರ್ 1ರಿಂದ GBA ಚುನಾವಣೆ ಕೆಲಸ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ನಾವು ವರದಿ ಕೊಡಬೇಕು. ಸಮೀಕ್ಷೆಗೆ ಸರ್ಕಾರದ ಸಿಬ್ಬಂದಿ ಬಳಸೋದ್ರಿಂದ ಚುನಾವಣೆಗೆ ಸಿಬ್ಬಂದಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಮುಂದೂಡಿಕೆ ಮಾಡಿ ಅಂತ ಅವರು ಕೋರಿದ್ದಾರೆ. ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ವೋಟರ್ ಅಧಿಕಾರ್ ಯಾತ್ರೆ ನಡೆಸಿದ ನಂತರದಲ್ಲಿ ಪಾಟ್ನಾದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಿತು. ಇದರಲ್ಲಿ 2025ರ ಬಿಹಾರ ವಿಧಾನಸಭಾ ಚುನಾವಣೆಯು ಮೋದಿ ಸರ್ಕಾರದ ಭ್ರಷ್ಟ ಮತ್ತು ಅಸಮರ್ಥ ಆಡಳಿತದ ಅಂತ್ಯಕ್ಕೆ ನಾಂದಿ ಆಡಲಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಭವಿಷ್ಯವನ್ನ ನುಡಿದರು. ಈ ಸಂದರ್ಭದಲ್ಲಿ ಕಾರ್ಯಕಾರಿಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳಿದ್ದಾರೆ. ಅವ್ರದ್ದು ರಾಜಕೀಯವಾಗಿ ಅವ್ರು ಹೇಳಬೇಕು. ಸರಿ, ಇದನ್ನೇ ಮಹಾರಾಷ್ಟ್ರಲ್ಲೂ ಹೇಳಿದ್ರು. ಹೌದು, ಆಯ್ಕೆ ಮಾಡಿದ ಯಾರನ್ನ ಜನ ಇದನ್ನೇ ಹೇಳಿದ್ರಪ್ಪ. ಏನೇ ಆಗಲಿ, ಗೊತ್ತಿಲ್ಲ ನಮ್ಗೆ ಬಿಹಾರ ಜನ ಏನು ಮಾಡ್ತಾರೋ ಏನೋ. ಅವರು ಹೇಳಿದ್ದಾರೆ, ಎಲೆಕ್ಟ್ರೋಲ್ ಇಂಟೆಗ್ರಿಟಿ, ಅದರ ಸತ್ಯಾಸತ್ಯತೆಯನ್ನೇ ನಾವು ಪ್ರಶ್ನೆ ಮಾಡ್ತೀವಿ, ಜನರನ್ನು ಒಟ್ಟು ಮಾಡಿ ಜನಾಂದೋಲನಕ್ಕೆ ತಯಾರಿ ಮಾಡಿಬಿಡ್ತೀವಿ, ನಮ್ಗೆ ಅದೊಂದೇ ದಾರಿ ಅಂತೆಲ್ಲ ರಾಹುಲ್ ಗಾಂಧಿ ಎಲ್ಲ ಬಿಟ್ಟಿದ್ದಾರೆ. ಮಾಡ್ಬೋದು. ಕರ್ನಾಟಕದಲ್ಲೂ ಸತ್ಯಾಸತ್ಯತೆ ನೋಡಬೇಕಾಗತ್ತೆ, ತೆಲಂಗಾಣಲ್ಲೂ ನೋಡಬೇಕಾಗತ್ತೆ. ಗೆದ್ದ ಕಡೆಯಲ್ಲಿ ಬಿಟ್ಬಿಟ್ಟು ಉಳಿದ ಕಡೆ ಮಾತ್ರ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹಂಗಾಗಲ್ಲ. ಹಂಗೆ ಬರಲ್ಲ. ಪಾಟ್ನಾಗಿ ಇವ್ರು CWC ತಗೊಂಡೋಗಿರೋದು 75 ವರ್ಷ ಆದ್ಮೇಲೆ, ಏನೋ 80 ವರ್ಷನೋ 75 ವರ್ಷನೋ ಆದ್ಮೇಲೆ ಇವ್ರು ಪಾಟ್ನಾಗ ಹೋಗಿರೋದು. ಏನ ಧರ್ಮಸ್ಥಳದಲ್ಲಿ ಬುರ್ಡೆ ಗ್ಯಾಂಗ್ ಮಹೇಶ್ ತಿಮ್ರೋಡಿ ರಾಯಚೂರು ಮಾನವಿಗೆ ಹಾಕಿದಾರಲ್ಲ, ಅವರೆಲ್ಲ ಇಲ್ಲೊಂದು ಸಿಕ್ಕಿಲ್ವಂತೆ, ಎಲ್ಲ ಪರಾರಿ ಆಗ್ಬಿಟ್ಟಿದಾರೋ ಅಥವಾ ಎಲ್ಲ ಕಣ್ಣಿಗೆ ಸಿಕ್ಕಿಲ್ಲ ಯಾರ ಕೈಗೂ. 7 ದಿನಕ್ಕೊಂದ್ಸರಿ ಅಧಿಕಾರಿ ಮುಂದೆ ಹೋಗ್ಬೇಕಲ್ಲಿ, ಠಾಣೆ ಅಧಿಕಾರಿ ಅಂತ ಹೇಳಿದ್ದಾರೆ. ಹೋಗಿದ್ರೆ ತಾನೇ 7ನೇ ದಿನ ಹೋಗೋದಕ್ಕೆ ಒಳ್ಳೆ ಕಥೆ ಆಯಿತು. ಈ ಮಧ್ಯೆ ಅಲ್ಲಿ ಯಾರೋ ರಾಯಚೂರಿನಲ್ಲಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆ ಅವರೆಲ್ಲ ಎಟ್ ಎನಿ ಕಾಸ್ಟ್ ನಮ್ಮೂರು ಕರ್ಕೊಂಬರ್ಬೇಡಿ, ಯಾರು ಕಾಡಿಗೆ ಬಿಟ್ಬಿಡಿ ಕರ್ಕೊಂಡೋಗಿ ಅಂತಾನೆ. ಈಗ ಅವ್ರು ಇರೋದು ಕಾಡು ಪಕ್ಕದಲ್ಲೇ ಅಲ್ವಾ ಮನೆ ಎಲ್ಲ. ಹೌದು, ಅಲ್ಲಿ ಬೇಡ ಅಂತ ಈಗ ಅಲ್ಲಿಂದ ತಾನೇ ಗೊತ್ತಿರೋ ಕಾಡು ಬೇಡ, ಹೊಸ ಕಾಡಕ್ಕೆ ಬೇರೆ ಕಡೆ ಅದಂಗೆ ಆಗ್ಬಿಡುತ್ತೆ. ಕಾಡಿಗೆಲ್ಲ ಹಾಕಕ್ಕಾಗಲ್ಲ. ಆಮೇಲೆ ಅದಾವುದೋ ವಿಡಿಯೋ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ಯಾವುದೋ ಯೂಟ್ಯೂಬಲ್ಲಿ ಒಂದು 4-5 ಲೈಕ್ಸು ಬರ್ತಿರಬೇಕು, ಅದಕ್ಕೆ ಮಾಡ್ತಿರೋ ಕತೆ ಅಂತ ಕಾಣುತ್ತೆ. ಇದು ದಿಸ್ ಹ್ಯಾಸ್ ನೋ ಮೀನಿಂಗ್ ಆ್ಯಂಡ್ ನೋ ವ್ಯಾಲ್ಯೂ. ಅದಕ್ಕೆ ಯಾವ ಎವಿಡೆನ್ಷಿಯಲ್ ಇದೂ ಇಲ್ಲ. ಅದಕ್ಕೆ ಯಾವುದೋ ವ್ಯೂ ಬರ್ತಿರಬೇಕು, ಒಂದಷ್ಟು ಮಜಾ ತಗೋತಿರ್ಬೇಕು ಹಂಗಾರೆ. ಇನ್ನು ಶವ ಹೂತಿರೋ ಬಗ್ಗೆ ಚಿನ್ನಯ್ಯ ಅದೆಲ್ಲೆಲ್ಲೋ ಬುರುಡೆ ಬಿಟ್ಟ ಇದ್ದಾನೆ. ಆದರೆ ಇದರಲ್ಲಿ ನೀನು ಬುರುಡೆ ದಾಸ, ಫಸ್ಟ್ ಆಫ್ ಆಲ್ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದೀಯ. ಇನ್ನು ಹಿಂದೆ ಬಿಟ್ಟಿದ್ದು ಬುರುಡೆ ಈಗ ಹಾಕಿದ್ರೆ ಯಾಕೆ ಜನ ಬುರುಡೆ ನೋಡಬೇಕು? ಇದ್ರ ಮೇಲೂ ಜನ ಅದನ್ನು ನೋಡ್ತಾ ಇದ್ದೀವಿ ನಾವು, ವಯ್ಯೋ ಎಕ್ಸೋ ಟ್ಯೂಬಲ್ಲಿ ಇನ್ನೋದೇ. ಆದರೆ ನೀವು ನಿಮ್ಮನ್ನೇನು ಬುರುಡೆ ಅಂತ ಕರೀಲಿ ನಾನಾಗ? ಚಿನ್ನಯ್ಯ ಬಿಡ್ತಾ ಇರೋದೇ ಅವನು ಬಿಡುತ್ತಿರುವುದು ಬುರುಡೆ, ಓದುತ್ತಿರೋರಿಗೆ ಬುರುಡೆ ಇಲ್ಲ ಅಂತ ಅನ್ಕೋಬೇಕಂಗಾರೆ. ಮತ್ತೆ ಇನ್ನೇನು ಬೋಗಸ್ ಅಲ್ವಾ ಅದು? ಮೀನಿಂಗ್ ಏನಿದೆ? ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭರತಿ ಬಸವರಾಜ್ EFI ಆರೋಪಿಯಾಗಿದ್ದಾರೆ. ಬಂಧನದ ಅಗತ್ಯವಿದೆ ಅಂತ CID ಪೊಲೀಸರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಭರತಿ ಬಸವರಾಜ್ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ, ಹೀಗಾಗಿ ಅವರ ಬಂಧನ ಅವಕಾಶವಿದೆ, ಬೇಕಾಗಿದೆ ಅಂತ ಇವರು ಕೋರಿದ್ದಾರೆ. ಇದೇ ವಿಷಯವಾಗಿ ಶಾಸಕರ ಪರವಾಗಿ ವಕೀಲರು ಕೂಡ ಆಕ್ಷೇಪ ಎತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ 1 ಬಾರಿಯೂ ಕೂಡ ವಿಚಾರಣೆಗೆ ಅವರು ಕರೆದೇ ಇಲ್ಲ. ಹೀಗಿದ್ದಾಗ ಬಂಧನ ಆಗಬೇಕು ಅನ್ನೋ ಅಗತ್ಯತೆ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ವಾದ ಆಲಿಸಿರುವಂತಹ ನ್ಯಾಯಮೂರ್ತಿ ರಾಜಕೀಯ ದೃಷ್ಟಿಯಿಂದ ಕಿರುಕುಳ ಕೊಡಬಾರದು, ಎಷ್ಟು ದಿನ ಕಸ್ಟಡಿಗೆ ಬೇಕು ಅನ್ನೋದನ್ನ ತಿಳಿಸಿ ಅಂತ SPPಗೆ ಹೇಳಿದ್ದಾರೆ. ತಕ್ಷಣ ಕೊಡ್ತಾರೆ ಅಂತಲ್ಲ, ಇವ್ರು ಆಕ್ಷೇಪ ಹಾಕ್ತಾರೆ. ಕೇಳ್ಬಿಟ್ಟ ತಕ್ಷಣ ಕೊಟ್ಬಿಡ್ತಾರೆ. 8ನೇ ತಾರೀಕು ಬಂದ ತಕ್ಷಣ ತಗೊಳ್ಳಿ, ಒಂದು 6 ದಿನಕ್ಕೆ ತಗೊಳ್ಳಿ, ಇದು ಕೊಟ್ಬಿಡ್ತಾರೆ ಅಂತ ಏನಲ್ಲ ಅದು, ಹಂಗಲ್ಲ ಅದು. ಎರಡನೇದು
ಬಸವರಾಜ್ ಪರ ವಕೀಲರು ಕೇಳ್ತಿರೋದು ಸರಿ ಇದೆ. ಒಂದ್ ತಿಂಗಳಿಂದ ಕರ್ದೇ ಇಲ್ಲ. ನೀವು 1 ತಿಂಗಳಿಂದ ತನಿಖೆ ಮಾಡದೇ ಇದ್ದವರು ಬಂಧನ ನಂತರ ಅಥವಾ ನೀವು ನೋಟಿಸ್ ಕೊಟ್ಟಾಗ ಅವ್ರು ಬರಲ್ಲ ಅನ್ನೋದಾದ್ರೆ, ಈಗಾಗಲೇ ನೋಟಿಸ್ ಕೊಟ್ಮೇಲೆ ಅಲ್ಲ ಬಂದಿದೆ. ಬರಲ್ಲ ಅನ್ನೋದಿದ್ರೆ ಹೋಗಬೇಕು. ಅರೆಸ್ಟಿಂದ ನೀವು ಸಾಧನೆ ಮಾಡೋದು ಏನು ಅನ್ನೋದು ನ್ಯಾಯಾಲಯದಲ್ಲಿ ಕನ್ವಿನ್ಸ್ ಮಾಡಬೇಕು. ಏನು ಲಾಭ ಆಗತ್ತೆ ಅದರಿಂದ? ಹಿಂದೆ ಸುಳ್ಳು ಹೇಳಿದ್ರು, ಈಗ ಅರೆಸ್ಟ್ ಮಾಡೋದ್ರಿಂದ ಸುಳ್ಳಿನ ಪ್ರಶ್ನೆ ಬೇರೆ. ಅದಕ್ಕೆ ಸಾಕ್ಷಿ ಇದ್ರೆ ನಿಮ್ಮ ಹತ್ರ ಇದ್ರೆ ಆಗತ್ತೆ. ಅದು ಸಾಕ್ಷ್ಯದ ನಾಶ ಆಗೋಗಿದೆ ಅಂತಾನೋ ಓಕೆ ಮಾಡಿದ್ದಾರೆ ಅಂತಾನೋ ಆ ಥರ ಏನಾದ್ರು ಇದ್ರು ಓಕೆ. ಇಲ್ಲದೆ ಅರೆಸ್ಟನ್ನು ಯಾಕೆ ಅಷ್ಟೊಂದು ಇದು ಮಾಡ್ತಾರೋ ಏನಿಯೋ. ಕೇಂದ್ರಾಡಳಿತ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಯಾರೋ ಒಬ್ಬರು ಇದು ಕೂತಿದ್ರಂತೆ ಸತ್ಯಾಗ್ರಹ. ಈಗ ಯಾರೋ ಹುಡುಗರುಗಳೆಲ್ಲ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ. ಯಾರೋ ಕಾಂಗ್ರೆಸ್ ಲೀಡರ್ ಒಬ್ಬ ಎಲ್ಲರನ್ನು ಎತ್ಕಟ್ಟಿದ್ದಾನೆ ಅಂತ ಒಂದು ಆರೋಪ ಇದೆ. ಅಲ್ಲಿ BJP ಕಚೇರಿ ಇದಕ್ಕೆ ಯಾವುದಕ್ಕೂ ಬೆಂಕಿ ಹಾಕಿದ್ದಾರೆ. ಪೊಲೀಸರು ಲಾಠಿ ಪ್ರಹಾರ ಮಾಡಿ ಎಲ್ಲ ಮಾಡಿದ್ದಾರೆ. ಈಗ ಆ ಉಪವಾಸ ಸತ್ಯಾಗ್ರಹನೂ ಆ ವ್ಯಕ್ತಿ ಹಿಂದಕ್ಕೆ ತೊಗೊಂಡಿದ್ದಾರೆ. ಸರಿ, ಇದು ಏನಾಗೋಗಿದೆ ಈಗ ಅಂತಂದರೆ, ಈ ಲಡಾಖು ಖಾಲಿ ಹೊಡ್ಕೊಂಡು ಕೂತಿತ್ತು ಬಾಯಿ ಮುಚ್ಕೊಂಡು ಜಮ್ಮು ಕಾಶ್ಮೀರದ ಜೊತೆಗೆ. ಪ್ರತ್ಯೇಕವಾದಂತಹ ಯೂನಿಯನ್ ಟೆರಿಟರಿ ಆದ ತಕ್ಷಣ ರಾಜ್ಯ ಬೇಕು. ನೆಕ್ಸ್ಟ್ ಏನು ದೇಶ ಬೇಕಾ? ನೆಕ್ಸ್ಟ್ ಏನು? ಆಮೇಲೆ ಕೇಳೋದು ತಪ್ಪು ಅಲ್ಲ. ಆಸ್ಪಿರೇಷನ್ಸು ಜನಕ್ಕಾಯ ಭಾಗದಲ್ಲಿ ಏನೋ ಇರ್ಬೋದೇನೋ. ಹಿಂಸಾತ್ಮಕವಾಗಿ ಹೆಂಗಾಗೋಗಿದೆ ಅಂದರೆ, ಎಲ್ಲೋ 2 ದೇಶದಲ್ಲಿ ನಡೀತು ಅಂದ್ಬಿಟ್ಟು ಒಂದು 10,000 ಜನ ಸೇರಿಸು. ರಾಹುಲ್ ಗಾಂಧಿ ಥಿಯರಿ ಹಂಗೇನಂತ ಯಾರು ಒಬ್ರು ಕೇಳಬೇಕೀಗ. 10,000 ಜನ ಸೇರಿಸು, ದೊಂಬಿ ಎಬ್ಬಿಸ್ಬಿಡು. ಒಂದು 60 ಗಾಡಿಗೆ ಬೆಂಕಿ ಹಾಕು, ಒಂದು 25 ಸರ್ಕಾರಿ ಆಫೀಸಿಗೆ ಬೆಂಕಿ ಹಾಕು. DC ಆಫೀಸ್ ಆದರೆ DC, ಮಿನಿಸ್ಟರ್ ಆಫೀಸ್ ಆದರೆ ಮಿನಿಸ್ಟ್ರು, ಸಿಕ್ದವ್ನು ಹೊಡೆದ್ಬಿಡು, ಪೊಲೀಸ್ದವ್ರಿಗೆ ಹೊಡೆದ್ಬಿಡು, ಓಡಿಸ್ಬಿಡು. ಆಯ್ತೆಲ್ಲ ವಿಕ್ಟ್ರಿ ವಿಕ್ಟ್ರಿ ಅಂತ ಘೋಷಣೆ ಮಾಡ್ಕೊಂಡ್ಬಿಡೋದು. ಇದಕ್ಕೆ ಜಾಗ ಕೊಡಬಾರ್ದು ಈ ಅರಾಜಕತೆಗೆ. ಕೇಳೋದು ಬೇರೆ. ಈ ದೇಶದಲ್ಲಿ 10,000 ಜನದ್ದು ಇದಿದೆ, ಬೇಡಿಕೆ ಇದೆ ರಾಜಸ್ಥಾನ ಮನೆಗೆ. ನಮ್ಮ ಕೊಡುಗೆಗಿಂತ ಬೇಕಾ? ಕೊಡಗ್ನೂರು ಯಾವ ಕಾಲದಿಂದ ಕೇಳ್ತಾರೆ ನಮ್ಗೆ ರಾಜ ಕೊಡಿ ರಾಜ ಕೊಡಿ ರಾಜ ಕೊಡಿ ರಾಜ ಕೊಡಿ ಅಂತ. ಈ ರೀತಿಯಾಗಿ ಅದೆಲ್ಲ ಇದಕ್ಕೆಲ್ಲ ಜಾಗ ಕೊಡಬಾರ್ದು. ಮುಖಾಮುಖಿ ನೋಡಿದ್ರೆ ತಿಕ್ಕಬೇಕು, ಆಮೇಲೆ ಅದನ್ನು ಆಲಿಸ್ಬೇಕು. ಹೌದು.